ಈ ಪುಷ್ಪಾಪುರದ ಹುಡುಗ ಬಂದೈತಿ ಬಂದನ್ರಿ ಹೋಗ ಮತ್ತು ಹ್ಞೂ ರೀ ಅಂತಂಬರು ಎದ್ರ ಬೆಟ್ಟ ಕೊಡಕತ್ತಾರ ಹ್ಞೂ ರೀ ಹೇಳ್ರಿ ಅವ್ರು ಎಷ್ಟು ಮುಂದೆ ಹೋಗ್ತಾರ ಹೋಗಿ ಹ್ಞೂ ರೀ ಮುಂದೆ ಹೋಗಿ ಇವನ್ನೇನು ಮುಂದೆ ಹೋಗ್ಬೇಡ ಅಂತ ಹೇಳಿ ಹ್ಞೂ ರೀ ಅವ್ರ ಮುಂದೆ ಹೋಗಿ ಅದು ನಿನಗೆ ಏನೂ ಆಗುದಿಲ್ಲ ಅವ್ರಿಂದ ಒತ್ತ ಹೋಗಿ ತುಂಬಿದ ಗೋಳದಾಗ ನೀರಾಗ ನಾನು ಪ್ರಸಾದ ನಿಮ್ಮ ಮನೆ ಪ್ರಸಾದ ಹಾಕಿ ನಿಂದ ಜಾಗ ಎಷ್ಟೈತೆ ಅಷ್ಟು ಬಳಕೆ ಮಾಡಿ ಅಷ್ಟು ಮೇಡಮ್ ಹುಡುಗರು ಮತ್ತು ನೀನು ನಾ ಏನು ಹೇಳ್ತೀನಿ ಅದನ್ನು ಪೂರ ನೀನು ನಡೆಸೋದಿಲ್ಲ. ನಿನಗೇನು ಹೇಳಿದ್ನ ಹಿಂದಕ್ಕೆ ಅಮಾಸಿಗೊಮ್ಮೆ ತಿಂಗಳಿಗೊಮ್ಮೆ ಎಲ್ಲಿದ್ದಲ್ಲಿ ಬರ್ಬೇಕಪ್ಪ ಅಂತೇಳಿ ಹೇಳಿದ್ನ. ಅದನ್ನೇನು ನಡೆಸೋದಿಲ್ಲ. ಮತ್ತೆ ಬುದ್ಧಿಗೆ ಬಂದಾಗ ಬರ್ತಿ ಏನಾಗುದಿಲ್ಲ. ಅವ್ರ ಮುಂದೆ ವಾರ ನೀ ಹಿಂದೆ ಹೋಗು. ಪೈಲಿಂದ ಏನೂ ಆಗುದು ಅಮಾಸಿ ಬಾ ನೋಡ್ರಿ ಅಚ್ಚನೆ ಮಾತ್ರ ತಪ್ಪಿಸ್ಬಾರ್ದು. ಹಾಂ ಬರ್ತೀನಿ ಬರ್ತೀನಿ ಅಂತೇಳಿ ಅಂದ್ರು ಈ ದಕ್ಕಿ ತಿನ್ನೋದು ಅಲ್ಲಿಂದ ನೀನು ಅಚ್ಚರ ವಚನೆ ಕೊಟ್ಟಿದ್ದು ಅದನ್ನ ಪಾಲನೆ ಮಾಡಬೇಕು. ಅಷ್ಟು ಮಾಡಿ ಏನು ನಡೆಯಲ್ಲ. ನಾಳೆ ಮೈಸೂರು ಬಾ ಹೇಳಿದೆ ಕೊಪ್ಪಲಿಂದ ಒಂದು ಹುಡುಗ ಮಾತು ಬಂದನ್ರಿ ಅವನು ದಂಧೆಗನ್ನ ಬಂದಾಗೈತಂತ. ಹ್ಞೂ ರೀ ಅಜ್ಜ ಒಂದೂ ಏನು ಬಾಡಿಗೆ ಹತ್ತೋಲ್ಲ ಅಂತ. ಹಾಂ ನಾಳೆ ಅಮಾಸಿಗೆ ಹಾಂ ಹುಬ್ಬಳ್ಳಿ ಬಾನ್ ಹ್ಞೂ ರೀ ಆಶೀರ್ವಾದಕ್ಕಾಗಿ ಹ್ಞೂ ರೀ ಒಳ್ಳೆ ಆ ಗಾಡಿಗೆ ಜೀವನ ಕೊಡ್ತಾನ. ಹ್ಞೂ ರೀ ಒಂದು ಇಸ್ಕೊಂಡ್ ಬಂದು ಕಟ್ಟನ ಹಾಂ ಬೂದಿ ನಂಬಂತ ಹೇಳಿ ಅಜ್ಜರಡೆ ಚೈತ ನಿಮ್ಗೆ ಅಲ್ಲಿ ಹಬ್ಬಳಿ ಬರಬೇಕು. ಅಲ್ಲಿ ಒಂದಷ್ಟು ಕೊಡ್ತಾರೆ ಅವರು ಕೊಡ್ತಾರೆ ಅದು ನೆನೆಸ್ಕೋಬೇಕು. ನಾಳೆ ಅಮಾಸೆ ಬರ್ರಿ ಹಬ್ಬಳಿಗೆ ಅದು ಹೆಕ್ಕಟ್ಟು ಹೇಳ್ತೇವೆ ಎಲ್ಲ ಹಿಡಿ ಪ್ರಸಾದ ತಗೋರಿ. ನಿಮ್ಮ ಡೌಟ್ ಇದ್ರೆ ಹೆಕ್ಕಟ್ಟು ಕೇಳು ಅಜ್ಜರ ತಗ ಬಂದಿದ್ದ ಕುಲ್ಲ ಈ ಮುಂಜಾನೆ ಹ್ಞೂ ರೀ ಒಳ್ಳೆ ಲಗ್ನದ್ದು ಹೇಳಿ ಹ್ಞೂ ರೀ ಏನು ಆಗೋದಿಲ್ಲ. ನೀವು ತಾಳ್ಮೆಯಿಂದ ಹೋಗಿ ಗಂಡ ಐತಿ ಅಂತ ಆಗುತ್ತೆ ಅದು ಅರ್ಥ ಮಾಡಿದ್ರೆ ಆದರೂ ಅದ್ರ ಶಕ ಇವನ್ ಮಗನ ಮ್ಯಾಗ ಆಯ್ತಪ್ಪ. ಹೌದ್ರಾ ಹೌದೈತೆ ಏನಾಗುದಿಲ್ಲ. ಎಲ್ಲ ಚಂದ ಹತ್ತು ಹೊಳಿ ದಾಟಿದ ಆತು. ಮಗಳ ಲಗ್ನ ಕಷ್ಟದೊಳಗ ತ್ರಾಸ ಆಗತ್ತೆ ನೋಡಂತ. ಪಾರ ಮಾಡಿದ್ರೆ ಏನು ತ್ರಾಸ ಆಗುದಿಲ್ಲ ಅಂತ ಹೇಳಿ ಆ ಥರದಿಂದ ನಾ ದಾಟ್ಸೋಗಿರ್ತೀನಿ. ತಿಳ್ಕೊಂಡೆ ಹೇಳಿದ್ವಿ ಹೋಗಿ ಹೌದು